ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ ನಾನು ಒಂದು ಬ್ಲೇಸರ್ನ ಸ್ಟಿಚ್ ಮಾಡೋಕ್ಕೆ ಹಾಕಿದ್ದೀನಿ. ನಾವು ಕೋಟಿಗೆ ಹಾಕೊಂಡು ಹೋಗ್ಬೇಕಲ್ಲ, ಸೊ ಮೊನ್ನೆ ಹೋಗಿದ್ದೆ, ಅದನ್ನ ತೋರ್ಸೋಕ್ಕಾಗಿಲ್ಲ. ಬಟ್ ಇವಾಗ ಅದನ್ನು ತೊಗೊಂಬರಕ್ಕೆ ಹೋಗ್ತಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಇದನ್ನ ಏನಕ್ಕೆ ತೆಗಿತಿದ್ದೀನಿ ಅಂದರೆ ರೈನ್ ಬರಲಿ ಬಿಡ್ಲಿ ಹಾಕೋತೀನಿ. ಸೊ ಇವಾಗ ನಾವು ಹುಬ್ಳಿಗೆ ಹೋಗ್ತಿರೋದು. ಹೋಗ್ಬಿಟ್ಟು ತೊಗೊಂಡು ಬರ್ತೀನಿ. ಆಲ್ಮೋಸ್ಟ್ ಎಷ್ಟು ಪೇ ಮಾಡ್ತೀನಿ ಎಲ್ಲರೂ ತೋರಿಸ್ತೀನಿ. ಆಲ್ರೆಡಿ ನಾನು ಇವಾಗ 2300 ಏನೋ 400 ಬಟ್ಟೆಗೆ ತೊಗೊಂಡಿದ್ದೀನಿ. ಬಟ್ಟೆಗೆ ಪೇ ಮಾಡಿದಾಯಿತು. ಇವಾಗ ಅದನ್ನು ತೊಗೊಂಡು ಬರಬೇಕು. ಅದಕ್ಕೆ ಎಷ್ಟು ಪೇ ಮಾಡ್ತೀನಿ ಬನ್ನಿ ಸ್ಟಾರ್ಟ್ ತೊಗೋಣ ಬನ್ನಿ. ಸೊ ಇವತ್ತಿನ ಔಟ್ಫಿಟ್ ಈ ಥರ ಇದೆ. ಸ್ಲಿಪ್ಪರು ಆ್ಯಂಡ್ ಜಾಕೆಟ್. ಅದೇ ಶಾಪಲ್ಲಿ ನಾವು ನನ್ನ ಬ್ಲೇಸರ್ನ ಸ್ಟಿಚ್ ಮಾಡಿ. ಸೊ ಗೈಸ್, ನಾನು ಬ್ಲೇಸರ್ ಸ್ಟಿಚ್ ಮಾಡೋಕೆ ಹಾಕಿನಿ ಅಂತ ಹೇಳಿದ್ನಲ್ಲ, ಇಲ್ಲೇ ಅದು ಗಣೇಶ್ ಮೆಸ್ ಅಂತ. ಸೊ ಬನ್ನಿ ನಾವು ಬ್ಲೇಸರ್ ತೊಗೊಂಡ್ಬರೋಣ. ಯಾವ ಥರ ಸ್ಟಿಚ್ ಮಾಡಿರೋದು ಇನ್ನೂ ನೋಡ್ಬೇಕು. ಪೇಪರ್ ಮೇಲ್ಗಡೆ ಇದೆ, ಬನ್ನಿ ನನ್ನ ಬ್ಲೇಸರಲ್ಲಿ ಹಾಕಿದ್ದಾರೆ ಸ್ಟಿಚ್ ಮಾಡಿ ಬರ್ತಿದೆ. ಮಾಡಿದ್ರೆ ಓಕೆ. ನಂದು ಬ್ಲೇಸರ್ ಇದು. ಓಕೆ. ಸೊ ಗೈಸ್, ಹೆಂಗೆ ಕಾಣಿಸ್ತೆ ಕಮೆಂಟ್ ಮಾಡೋಕ್ಕೆ ಅಂತ. ಥಿಂಕ್ ಸ್ವಲ್ಪ ಲೂಸ್ ಇರಲೇಬೇಕು. ಸೊ ಗಾಯ್ಸ್, ಫೈನಲಿ ನನ್ನ ಕೋಟ್ ರೆಡಿ ಆಯಿತು. ಸೊ ನೀಟಾಗಿ ಬಂದಿದೆ, ಕರೆಕ್ಟಾಗಿದೆ ನನಗೆ. ಯಾ ಓಕೆ. ಫುಲ್ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಸರಿಯಾಗಿ. ಸೊ ಇವಾಗ ನೆಕ್ಸ್ಟ್ ಏನಂತ ನೋಡುವ. ನಂಗೆ ಖುಷಿ ಆಗ್ತಿದೆ ಫುಲ್ಲು. ಚಲೋ ಅಲ್ಲಿ ಅದು ಬ್ಲೇಸರ್ ತೊಗೊಂಡೆ, ಫುಲ್ ಖುಷಿ ಆಗ್ತಿದೆ. ಆ್ಯಂಡ್ 3800 ಪೇ ಮಾಡಾಯಿತು. ಓಕೆ. ಸೊ ಅದು ಚೆನ್ನಾಗಾಗಿದೆ. ಸ್ವಲ್ಪ ಲೂಸ್ ಏನಕ್ಕೆ ಮಾಡಿದ್ದೀನಿ ಅಂದರೆ, ನಾನು ಮುಂದೆ ದಪ್ಪ ಏನಾದರೂ ಆದರೆ, ಇನ್ ಕೇಸ್ ದಪ್ಪ ಏನಾಗಲ್ಲ, ಇನ್ ಕೇಸ್ ಆದರೆ ಸೊ ಅಷ್ಟು ಸಾಕು. ಸ್ವಲ್ಪ ವರ್ಕೆಲ್ಲ ಮಾಡ್ತಿರ್ತೀವಲ್ಲ, ಹಾಗಾಗಿ. ಆಲ್ರೆಡಿ ನನ್ನ ಹತ್ರ ಇದೆ, ಅದು ಕಾಲೇಜ್ ಟೈಮಲ್ಲಿ ತೊಗೊಂಡಿರೋದು. ಇದು ಇರಲಿ ಅಂತ. ಎಸ್. ಸೊ ನೆಕ್ಸ್ಟ್ ಏನಂತ ತೋರಿಸ್ತೀನಿ ನಿಮಗೆ, ಏನು ಮಾಡ್ತಿದ್ದೀನಿ ಅಂತ, ಎಲ್ಲಿ ಹೋಗ್ತಿದ್ದೀನಿ ಅಂತ. ನೋ ಪ್ಲ್ಯಾನ್. ಇವಾಗ ಏನು ಬರುತ್ತೆ ಮೈಂಡಲ್ಲಿ ಅದೇ. ಸರಿ. ಸೊ ಗೈಸ್, ಇವತ್ತಿನ ಬ್ಲಾಗಲ್ಲಿ ಒಂದು ಸ್ಪೆಷಲ್ ಏನಂದರೆ ಹುಬ್ಳಿ ಶಾಬಾರ್. ಇವತ್ತು ಹುಬ್ಳಿ ಶಾ ಬಜಾರ್ ಬಂದಿದ್ದೀನಿ ನಾನು. ಬ್ಲೇಸರ್ ತೊಗೊಂಡಾಯಿತು. ಸೊ ಹುಬ್ಳಿ ಶಾ ಬಜಾರ್ದಲ್ಲಿ ನಾನು ಫಸ್ಟ್ ಟೈಮ್ ಬಂದಿರೋದು. ಸ್ವಲ್ಪ ಫೇಮಸ್ ಅಂತಾರೆ. ನೋಡುವ ಏನೇನು ಸಿಗುತ್ತೆ ಅಂತ. ಚಲೋ. ಈ ಶಾ ಬಜಾರ್ದಲ್ಲಿ ಇಷ್ಟೊಂದು ಐಟಮ್ಸ್ ಅಂಗಡಿ ಇದೆ ಅಂತ ನನಗೂ ಇವಾಗಲೇ ಗೊತ್ತಾಯಿತು. ಸೊ ಇಲ್ಲಿ ಕ್ಲಿಪ್ಸ್ ಎಲ್ಲ ಇದೆ, ನೋಡುವ ಚೆನ್ನಾಗಿ ಅನಿಸಿರೋದನ್ನು ತೊಗೊಳ್ತೀನಿ. ಇದು ಚೆನ್ನಾಗಿದೆ ಅಲ್ಲ ಗೈಸ್. ಇಲ್ಲ ಎಷ್ಟೊಂದು ಶಾಪ್ಸ್ ಇದೆ ಇಲ್ಲ ನೋಡಿ. ಇಲ್ಲೆಲ್ಲ ಶಾ ಬಜಾರ್ ಇದಕ್ಕೆ ಅನಿಸುತ್ತೆ. ಸೊ ಗೈಸ್, ಒಮ್ಮೆ ಇಲ್ಲಿ ಶಾ ಬಜಾರ್ ಎಂಟ್ರಿ ಕೊಟ್ಟರೆ ತುಂಬಾ ಇದೆ ಇಲ್ಲೆಲ್ಲ. ವಾವ್, ನೆಕ್ಲೆಸ್ ಎಲ್ಲ ಇದೆ. ಸೊ ಬ್ಯಾಗ್ಸು ಅದು ಇದು ಎಲ್ಲ ಸಖತ್ತಾಗಿದೆ. ಆಲ್ಮೋಸ್ಟ್ ಕವರ್ ಮಾಡ್ತೀನಿ ಆದಷ್ಟು. ಎಷ್ಟು ದೊಡ್ಡದಿದೆ ಅಂದರೆ ಕೆಳಗಡೆನೂ ಹೋಗ್ಬೇಕಂತೆ, ಕೆಳಗಡೆನೆಲ್ಲ ಇದೆ. ಏನಿದು ಗ್ರ್ಯಾಂಡ್ ಡ್ರೆಸ್ಸಸ್ ಎಲ್ಲ ಇದೆಯಪ್ಪ. ಓಕೆ ಗೈಸ್, ಆ್ಯಂಡ್ ನಾನು ಸ್ವಲ್ಪ ಪರ್ಚೇಸ್ ಮಾಡಿಕೊಂಡೆ ಅಷ್ಟೇ, ಚಿಕ್ಕದಾಗಿರೋದನ್ನು. ಆ್ಯಂಡ್ ಪರ್ಚೇಸ್ ಮಾಡ್ಕೊಂಡು ಹಂಗೆ ಹೋಗ್ತಿದ್ದೀನಿ. ಫುಲ್ ರಶ್ ಇದೆ, ಹೆವಿ ರಶ್ ಇದೆ. ನಾನು ಏನು ತೊಗೊಂಡೆ ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇಲ್ಲೆಲ್ಲ ನನಗೆ ಅಷ್ಟೊಂದು ವೀಡಿಯೋ ಎಲ್ಲ ತೊಗೊಳಕ್ಕಾಗಲಿಲ್ಲ. ಆ್ಯಂಡ್ ನಾನು ಸ್ವಲ್ಪ ವೀಡಿಯೋನ ಬಂದಿದ್ದೀನಿ. ನೋಡಿದ್ರಲ್ಲ ಎಷ್ಟು ರಶ್ ಇದೆ. ಸೊ ಸ್ವಲ್ಪ ಹುಳಿ ಇರ್ತದೆ ಅಂದರೆ ಏನಂತ ಕಮೆಂಟ್ ಮಾಡಿ ಅದನ್ನ ಇಷ್ಟಪಡ್ತಿದ್ದೆ. ಬ್ಲೇಸರ್ ತೊಗೊಂಬರಕ್ಕೆ ಹೋಗಿದ್ನಲ್ಲ, ಆ ಬ್ಲೇಸರ್ ತೊಗೊಂಡೆ. ಅದ್ರ ಜೊತೆಲಿ ನಾನು ಶಾ ಬಜಾರ್ಗೆ ಹೋಗ್ತಿದ್ದೀನಿ ಅಂತ ವೀಡಿಯೋದಲ್ಲಿ ತೋರಿಸಿದೆ.
ಆ್ಯಂಡ್ ಅಲ್ಲಿ ಹೋಗಿದ್ದೆ, ಬಟ್ ಫುಲ್ ರಶ್ ಇತ್ತು. ಆ ರಶಲ್ಲಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಕ್ರೌಡ್ ಇರೋದ್ರಿಂದ ವಿಡಿಯೋನ ಮಾಡೋಕ್ಕೆ ಸ್ವಲ್ಪ ನನಗೆ ಮುಜುಗರ. ಜನ ಇದ್ರಲ್ಲ, ಸೊ ಹಾಗಾಗಿ ಅವ್ರ ಮಧ್ಯೆ ನನಗೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಮುಜುಗರ. ಆದರೂ ತೊಗೊಂಡಿದ್ದೀನಿ. ಆ್ಯಂಡ್ ಅಲ್ಲಿ ಹೋದರೆ ನಿಮ್ಗೇನು ಬೇಕಲ್ಲ ಎಲ್ಲ ಸಿಗುತ್ತೆ. ಲೈಕ್ ಮದುವೆಗೆ ಬೇಕಿರೋ ಡ್ರೆಸ್ಸಸ್ಸು ಸಿಗುತ್ತೆ. ಹಾಗೆ ಇಲ್ಲ ನಮಗೆ ಸಿಂಪಲ್ ಡ್ರೆಸ್ ಬೇಕಂದರೆ ಹಂಗೆ ಓಕೆ ಸಿಗುತ್ತೆ. ಟ್ರೆಡಿಷ್ನಲ್ ಆಗಿ ಮಾಡ್ಲಿಂಗ್ ಆಗಿ ಡ್ರೆಸ್ಸಸ್ಸು ಸಿಗುತ್ತೆ. ಅಲ್ಲ ಏನೇನೋ ಒಂದು ಮಾತಾಡ್ತೀನಿ. ಓಕೆ, ಆ ಥರ ಬಟ್ಟೆನೂ ಎಲ್ಲ ಸಿಗುತ್ತೆ ನಿಮಗೆ. ಆ್ಯಂಡ್ ಅಲ್ಲಿ ಹುಡುಗಿರಿಗೆ ಸಿಕ್ಕಾಪಟ್ಟೆ ಡ್ರೆಸ್ಸಸ್ ಇದೆ ಗುರು ಹೇಳ್ಬೇಕಂದ್ರೆ. ಆ್ಯಂಡ್ ಬಾಯ್ಸ್ಗೂ ಇದೆ. ಅಲ್ಲಿ ಇಲ್ಲಿ ಅಷ್ಟೇ. ನಿಮ್ಗೇನು ಗೊತ್ತಾ, ಅಲ್ಲೇ ಡ್ರೆಸ್ ತೊಗೊಂಡು ಅಲ್ಲೇ ಜುಮ್ಕಾನು ತೊಗೋಬೋದು. ಹಾಗೆ ಸ್ವಲ್ಪ ಎಲ್ಲ ಥರ ಥಿಂಗ್ಸ್ ಇದೆ ಅಲ್ಲಿ. ಕ್ಲಿಪ್ಸು, ಅದು ಇದು ಅಯ್ಯೋ ಸಿಕ್ಕಾಪಟ್ಟೆ ಇದೆ. ಸೊ ನನಗೆ ಅದನ್ನೆಲ್ಲನೂ ವಿಡಿಯೋನ ನಾನು ಅಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿದೆ. ನಾನೇನು ತೊಗೋಬಾರ್ದಂತ ಹೋಗಿದ್ದೆ, ಬಟ್ ಆದರೂ ನಾನು ಪರ್ಚೇಸ್ ಮಾಡಿದೆ. ಅದನ್ನೆಲ್ಲ ನಾನು ಏನಕ್ಕೆ ತೋರ್ಸೋಕ್ಕಾಗಲಿಲ್ಲ ಅಂದರೆ, ಲೈಕ್ ಅಲ್ಲಿ ನಾನು ಹೋಗಿರೋದೇ ಮಧ್ಯಾಹ್ನ 2:30 3 ಓ ಕ್ಲಾಕ್ ಆಗಿತ್ತು ಆಲ್ಮೋಸ್ಟು. ಆ ಟೈಮಲ್ಲೇ ರಶ್ ಆಗ್ತಿತ್ತು. ಸೊ ಆಮೇಲೆ ತುಂಬ ರಶ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಅದನ್ನೆಲ್ಲ ಫುಟೇಜ್ ತೊಗೊಳಿಕ್ಕಾಗಲಿಲ್ಲ. ಸೊ ನಾನಲ್ಲಿ ಯಾವ ಥರ ಇತ್ತು ಕ್ರೌಡು, ಆಮೇಲೆ ಏನೇನಿದೆ ಅಂತ ಆಲ್ಮೋಸ್ಟ್ ಸ್ವಲ್ಪ ಫುಟೇಜ್ ತೊಗೊಂಡಿದ್ದೀನಿ. ಸೊ ಅದು ಮಾತ್ರ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಅಲ್ಲಿ ಫುಲ್ ವಿಡಿಯೋ ಮಾಡಬೇಕು. ಅಲ್ಲಿ ಇನ್ನೂ ಏನೇನು ಸಿಗುತ್ತೆ ನಮಗೆ ಫುಲ್ ತೋರಿಸಿ ಅಂತ ಕಮೆಂಟ್ ಮಾಡಿ. ನಾನು ಅಲ್ಲಿ ಹೋಗಿಬಿಟ್ಟು ಓಕೆ, ನಾನು ಅದಕ್ಕೆ ಅಂತ ಒನ್ ಡೇ ರಜೆ ಇರೋ ದಿನ ನಾನು ಹೋಗಿಬಿಟ್ಟು ಅದನ್ನ ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ನಾನು ಅಲ್ಲಿ ಸ್ವಲ್ಪ ಐಟಮ್ಸ್ನ ತೊಗೊಂಡೆ. ಕೇಳಬೇಕಾ, ಹುಡುಗಿರಿಗೆ ಕಾಣ್ರೆ ಬಿಡೋದೇ ಇಲ್ಲ. ಸೊ ನಾನು ಏನು ತೊಗೋಬಾರ್ದು ಅಂದ್ಕೊಂಡೆ ಹೋಗಿದ್ದು, ಬಟ್ ನಾನೇನು ತೊಗೊಂಡೆ ಅಂದರೆ ಸ್ಟಾರ್ಟಿಂಗ್ಗೆ ಅಯ್ಯೋ ಎಲ್ಲೋ ಇಟ್ಟೆ ಅದನ್ನ. ಓಕೆ, ಸೊ ನಾನು ಇದನ್ನ ತೊಗೊಂಡೆ. ಇದನ್ನ ಚಿಕ್ಕದಾಗಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಇದನ್ನ ನಾನು ಏನು ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ಒಂದು ವ್ಲಾಗ್ ಮಾಡ್ತೀನಿ ನಾನು ಇದನ್ನ ಏನಕ್ಕೆ ತೊಗೊಂಡಿದ್ದೀನಿ ಅಂತ. ಜಸ್ಟ್ 30 ರೂಪೀಸ್ ಅಷ್ಟೇ. ಓಕೆ, ಆ್ಯಂಡ್ ಇದು ಪ್ರೊಫೆಷ್ನಲ್ ಆಗಿ ಮಿನಿ ಪೌಚ್ ಅಂದರೆ ಮೇಕಪ್ ಮಾಡ್ಕೊಳ್ಳಿಕ್ಕೆ ಅಂತ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಎಷ್ಟು ಪೇ ಮಾಡಿದೆ ಅಂದರೆ ನೆನಪಿಲ್ಲ. ಹೇಳಿದ್ನಲ್ಲ ನಾನು ರಶಲ್ಲಿ, ಗೊತ್ತಾಗಿಲ್ಲ, ನೆನಪಿಲ್ಲ. ಬಟ್ ಒಂದು ಅಮೌಂಟ್ ಕೊಟ್ಟಿದ್ದೀನಿ. ಗೆಸ್ ಮಾಡಿ ನಾನು ಎಷ್ಟು ಕೊಟ್ಟಿರ್ಬೋದು ಅಂತ. ಆ್ಯಂಡ್ ನಾನು ಅದಕ್ಕೆ ರಿಟರ್ನ್ ಕಮೆಂಟ್ ಮಾಡ್ತೀನಿ. ಓಕೆ, ಸೊ ಇವೆರಡು ತೊಗೊಂಡು ಇದಕ್ಕಂತೂ 30 ರೂಪೀಸ್ ಕೊಟ್ಟೆ. ಆ್ಯಂಡ್ ಅದ್ರ ಜೊತೇಲಿ ಅಲ್ಲಲ್ಲಿ ಇಟ್ಟಿದ್ದೀನಿ. ಸೊ ಈ ಬ್ಯಾಗ್ ತೊಗೊಂಡೆ ನಾನು. ಚೆನ್ನಾಗಿದೆಯಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ಪ್ಲೀಸ್. ಓಕೆನಾ, ಇದನ್ನ ಹಿಂಗೂ ಹಾಕೋಬೋದು. ಆ್ಯಂಡ್ 2 in 1 ಇದು. ಓಕೆ, ಲೈಕ್ ಇಟ್ಟಿದ್ದೀನಿ. ಆ್ಯಂಡ್ ಬರ್ತಾ ಇದೆ ಇದು ಹೊರಗಡೆ. ಹಿಂಗೂ ಹಾಕೋಬೋದು. ಸೊ ಏನಕ್ಕೆ ತೊಗೊಂಡೆ ಅಂದರೆ ಅಲ್ಲಿ ನಾನು ಚಿಕ್ಕ ಐಟಮ್ಸ್ ತೊಗೊಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಕ್ಲಿಪ್ಸು, ಅದು ಇದು ಅಂತ ತೋರಿಸ್ತಿದ್ದೀನಲ್ಲ, ಅದನ್ನೆಲ್ಲ ಇಟ್ಕೊಳ್ಳಿಕ್ಕೆ ನಾನು ಬ್ಯಾಗು ಒಯ್ದಿದ್ದಿಲ್ಲ. ಅಂದರೆ ನನಗೆ ಪ್ಲ್ಯಾನೇ ಇದ್ದಿದ್ದಿಲ್ಲಲ್ಲ ಅಲ್ಲಿ ತೊಗೋಬೇಕು ಹಂಗೆ ಹಿಂಗೆ ಅಂತ. ಸುಮ್ಮನೆ ಹೆಂಗಿದೆ ಬಜಾರ್ ಅದು ನೋಡ್ಕೋಬೇಕಂತ. ಹುಬ್ಳಿ ಶಾ ಬಜಾರ್ ಅದು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದಕ್ಕೆ ನಾನು ಎತ್ಕೊಂಡು ಬಿಟ್ಟೆ. ಇದಕ್ಕೆ ಅವರು 350 ಹೇಳಿದರು. ಸಿಕ್ಕಾಪಟ್ಟೆ ಬಾರ್ಗೇನ್ ಮಾಡಿ ಆಯಿತಾ. ನಾನು 200 ಕೊಟ್ಟೆ. ನನ್ನ ಫ್ರೆಂಡ್ ಅವಳು ಏನಂತಿದ್ಲು, ನೀನು 200 ಏನಕ್ಕೆ ಬೇಡದೆ, ನಾನು 150ಗೆ ಕೊಡಿಸ್ಕೊಡ್ತಿದ್ದೆ ನಿನಗೆ ಅಂತೆ ಅವಳು. ನನಗೆ ಇದೇ ಬಾರ್ಗೇನ್ ಮಾಡಿದೆ ಫುಲ್ ಖುಷಿಯಾಗಿತ್ತು. ಆ್ಯಂಡ್ ಇನ್ನೊಂದೇನೆಂದರೆ ಗೈಸ್, ನೀವು ನಂಬೋಕ್ಕಾಗಲ್ಲ, ನನಗೆ ನಂಬೋಕ್ಕಾಗ್ತಿಲ್ಲ. ಆ್ಯಕ್ಚುಲಿ ನಾನಲ್ಲಿ ಡ್ರೆಸ್ ತೊಗೊಂಡಿದ್ದೀನಿ. ಯಾಕೆ ತೊಗೊಂಡೆ ಅಂದರೆ, ಇವಾಗ ದಸರಾ ಹಬ್ಬ ಬಂತಲ್ಲ, ಆ ದಸರಾ ಅಂತ ಕಲರ್ ಡೈಲಿ ಒಂದೊಂದು ಕಲರ್ ಡ್ರೆಸ್ ಹಾಕೋತೀನಿ ನಾನು. ಸೊ ಅದಕ್ಕಾಗಿ ಚಂಚಡ 5 ಡ್ರೆಸ್ ತೊಗೊಂಡಿದ್ದೀನಿ. ಆಲ್ಮೋಸ್ಟು ಇದನ್ನು ಓಪನ್ ಮಾಡಿ ತೋರಿಸ್ಬೇಕಾ ಏನು ಗೊತ್ತಾಗ್ತಿಲ್ಲ ನನಗೆ. ಇದ್ರದ್ದೇ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಆಯಿತಾ. ಆ ಬ್ಲಾಗ್ನ ಹೋಗಿಬಿಟ್ಟು ನೋಡಿ. ಇದಕ್ಕೆ ಎಷ್ಟು ಅಮೌಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಡ್ತೀನಿ. 5 ಸೆಟ್ ತೊಗೊಂಡಿದ್ದೀನಿ.
ಐ ಸೆಟ್ಟಿಗೆ ನಾನು ಎಷ್ಟು ಕೊಟ್ಟಿದ್ದೀನಿ ಅಂತ ನೆಕ್ಸ್ಟ್ ಬ್ಲಾಗಲ್ಲೇ ತೋರಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು. ಸೊ ಪ್ಲೀಸ್ ಎಲ್ಲ ತೋರಿಸಿದ್ದೀನಿ ಅನ್ಕೋತೀನಿ, ಇಷ್ಟು ತೊಗೊಂಡಿರು. ಆಮೇಲೆ ಡ್ರೆಸ್ ತೊಗೊಂಡಿದ್ದೀನಿ, ಅದನ್ನೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ಬಾಯ್.